ಬಗೆಯರೆ ಕೇಳಿ ಸರಸಿಜ ಬಗೆಯರೆ ಕೇಳಿ ಶಶಿ ಪರಂಪರೆಯೊಳು ರಾಜ್ಯವಾಳಿ ಶಶಿ ಪರಂಪರೆಯೊಳು ರಾಜ್ಯವಾಳಿ ಗಳಿರಿದ ಸಿಂಹ ವಿಷ್ಟರದೊಳಗೆಂಬ ಗಳಿರಿದ ಸಿಂಹ ವಿಷ್ಟರದೊಳಗೆಂಬ ಕಿರಿಯಾವಿದೀರ್ಘ ವೀರ್ಯಕ ಏರಿ ಆಳುವ ಸರಸಿಜ ಬಗೆಯರೆ ಕೇಳಿ ಶಶಿ ಪರಂಪರೆಯೊಳು ರಾಜ್ಯವಾಳಿ ಸರಸಿಜ ಬಗೆಯರೆ ಕೇಳಿ ಸರಸಿಜಾಂಬಕಿಯರೇ, ನಾನಾಡುವಂತಹ ಮಾತನ್ನು ಚಿತ್ತ ಬಿಟ್ಟು ಕೇಳಿ. ಒಂದು ಕಾಶಿಗೆ ಹೋದಾಗ ಏರಿರಿ ನನ್ನ ಸಿಂಹ ಗರ್ಜನೆಯನ್ನು ಕೇಳಿ ಭಯಭೀತರಾಗಿ ಮೊರು ಮಾತಾಡದೆ ರಥವನ್ನು ಆರೋಹಿಸಿದವರು. ಹಸ್ತನಿಗೆ ಕರೆತಂದು ಕೆಲವು ಕಾಲ ಕಳೆಯಿತು. ನಿಮ್ಮನ್ನ ಕರೆತರುವುದಕ್ಕೆ ಯಾರು ಮೂಲ ಕಾರಣೀಕರ್ತರಾಗಿದ್ದರು ಅಂತ ನಮ್ಮ ರಾಜಮಾತೆ ಸತ್ಯವತಿ ದೇವಿಯವರ ವಶಕ್ಕೆ ನಿಮ್ಮ ಮೂವರನ್ನು ಒಪ್ಪಿಸಿದ್ದಾಗಿದ್ದು ಕೆಲವು ಕಾಲ ಕಳೆಯಿತು. ಮಕ್ಕಳೇ, ಹಸ್ತಿನೆಯ ಸಂಸ್ಕಾರ ಏನು, ಶೀಲ ಏನು, ನಡವಳಿಕೆ ಏನು, ನಾಗರಿಕತೆ ಏನು ಎಂಬಿತ್ಯಾದಿ ಸೂಕ್ಷ್ಮಾತಿ ಸೂಕ್ಷ್ಮ ವಿಷಯಗಳನ್ನು ಈಗಾಗಲೇ ಸೂಕ್ಷ್ಮ ಗ್ರಾಹಿಗಳಾಗಿರುವಂತಹ ನೀವು ಗ್ರಹಿಸಿರಬಹುದು. ರಾಜಮಾತೆ ಸತ್ಯವತಿ ಅಮ್ಮನವರು ತಿಳಿಸಿದ್ದಾರೆ. ಸರಿ, ಈಗ ನಿಮ್ಮನ್ನು ಕರೆಸಿ ಹೇಳುವುದಲ್ಲ, ನಾನು ಕೇಳುವುದು. ನಾನಾಡುವ ಮಾತನ್ನು ಅದಕ್ಕಿಂತಲೂ ಪೂರ್ವದಲ್ಲಿ ನೀವು ಕೇಳುವುದು ಅಷ್ಟೇ. ಪಾರಂಪರಿಕವಾಗಿರುವಂತಹ ಚಂದ್ರಾನ್ವಯದ ಭವ್ಯ ಸಿಂಹಾಸನ ಈಗಾಗಲೇ ಅದೆಷ್ಟೋ ಮಹನೀಯರು ಏರಿ ಆಳಿ ಆದರ್ಶವನ್ನು ಮೆರೆದು ಚಿರಸ್ಥಾಯಿಯಾಗಿರುವಂತಹ ಕೀರ್ತಿಯನ್ನು ಸ್ಥಾಪಿಸಿ ಹೋಗಿದ್ದಾರೆ. ಮಕ್ಕಳೇ, ಆ ಪರಂಪರೆಯಲ್ಲಿಯೇ ಬಂದಿರುವಂತ ನನ್ನ ತಮ್ಮ, ಕಿರಿಯ ತಮ್ಮ ವಿಚಿತ್ರ ವೀರ್ಯ ಈ ಸಿಂಹಾಸನವನ್ನು ಏರಿ ವಿಶಾಲವಾಗಿರುವಂತಹ ಕುರುಧರೆಯನ್ನು ಪರಿಪಾಲಿಸುತ್ತಾ ಇದ್ದಾನೆ. ಪರಂಪರೆಯಿಂದ ಬಂದಿರುವಂತಹ ಅಧಿಕಾರವನ್ನು ಹೊಂದಿ ಪ್ರಜೆಗಳನ್ನ ಪರಿಪಾಲಿಸುವುದು ದೊಡ್ಡ ಸಂಗತಿ ಏನೂ ಅಲ್ಲ. ಆದರೆ ನಾನು ಅವನ ಕುರಿತಾಗಿ ಕೆಲವೊಂದಿಷ್ಟು ವಿಷಯಗಳನ್ನು ನಿಮಗೆ ತಿಳಿಸಲೇಬೇಕಾಗಿದೆ. ವಿದ್ಯಾವಂತ, ಯೌವನವಂತ, ರೂಪವಂತ, ಗುಣವಂತ, ಎಲ್ಲವದಕ್ಕಿಂತಲೂ ಮುಖ್ಯವಾಗಿ ಶೀಲವಂತ. ಶೀಲವಂತರಾಗಿರುವಂತಹ ಅವನನ್ನು ನೀವು ಮೂವರು ಮದುವೆಯಾಗಿ ಅವನ ಮನೆಯನ್ನು, ಅವನ ಮನವನ್ನು, ನಮ್ಮ ನಾಡನ್ನು ಬೆಳಗುತ್ತೀರೋ ಹೇಗೆ? ಹೇಳಿ ನಿಮ್ಮ ಅಭಿಪ್ರಾಯ. ಆಚಾರ್ಯರೇ, ಅಂದು ಕಾಶಿ ಕ್ಷೇತ್ರಕ್ಕೆ ಬಂದಂತಹ ನಿಮ್ಮ ಪರಾಕ್ರಮವನ್ನು ಕಂಡು ನಾವು ಬೆಚ್ಚಿ ಬೆರಗಾಗಿದ್ದೇವೆ. ಇಲ್ಲಿಗೆ ಬಂದು 3 ದಿನ ಕಳೆಯಿತು. ತಾಯಿಯಾಗಿರುವಂತಹ ಸತ್ಯವತಿ ದೇವಿಯವರು ತಾನಿಮಿತ್ತ ಮಕ್ಕಳ ಹಾಗೆ ನಮ್ಮ ಮೂವರನ್ನು ನೋಡಿಕೊಂಡಿದ್ದಾರೆ. ಸಂತೋಷದ ವಿಚಾರ. ಈ ಚಂದ್ರವಂಶಕ್ಕೆ ಸೊಸೆಯಾಗಬೇಕು ಅಂತ ಆದ್ರೆ ಅದು ಅವರ ಪೂರ್ವ ಜನ್ಮದ ಪುಣ್ಯವೇ ಎಂದು ಭಾವಿಸ್ತೇನೆ. ನಾನು ಕೂಡ
ನಿಮ್ಮ ಪರಾಕ್ರಮವನ್ನು ಕಂಡಾಗ ಇಂತಹ ಮನೆಯನ್ನೇ ಸೇರಬೇಕು, ಇಂತಹ ಕುಲಕ್ಕೆ ಕುಲವಧವಾಗಿ ಹೋಗಬೇಕೆನ್ನುವ ಹಾಗೆ ನಿರ್ಧರಿಸಿಕೊಂಡವಳು. ಇಂದು ನೀವು ಹೇಳಿದ್ರಲ್ಲ, ಬಹಳ ಸಂತೋಷವಾಯಿತು. ತುಂಬು ಹೃದಯದಿಂದ, ತುಂಬು ಮನಸ್ಸಿನಿಂದ ಹೇಳ್ತಾ ಇದ್ದೇನೆ, ನಿಮ್ಮ ತಮ್ಮನಾಗಿರುವಂತಹ ವಿಚಿತ್ರವೇಣಿ ನನ್ನ ಮದುವೆ ಆಗುವುದಕ್ಕೆ ನನ್ನ ಪೂರ್ಣ ಅನುಮತಿ. ಸಂತೋಷವಾಯಿತು. ಆಚಾರ್ಯರೇ, ಪರಮ ಪವಿತ್ರವಾದ ಕಾಶಿಗೆ ಬರುವ ತನ್ಮೂಲಕವಾಗಿ ಮನದಲ್ಲಿ ಗೆದ್ದರು, ರಥದಲ್ಲಿ ಕೊಳ್ಳಿರಿಸಿ ನೇರವಾಗಿ ಹಸ್ತಿನಾವತಿಗೆ ಕರೆತಂದವರು ನೀವು. ಕರೆತಂದದ್ದು ಮಾತ್ರವಲ್ಲದೆ ಮೂವರಿಗೆ ಬೇಕು ಬೇಕಾದ ಆತಿಥ್ಯವನ್ನು ಗೈದವರು. ಗೈದ ಆತಿಥ್ಯದಿಂದ ಮನಸ್ಸಿಗೆ ಮಹಾದಾನಂದವಾಯಿತು. ಇದೀಗ ನನ್ನದೊಂದು ಸಣ್ಣ ಆಸೆ. ಗುರುಮಠದಲ್ಲಿದ್ದಾಗಲೇ ನಿಮ್ಮ ವಂಶದ ಬಗ್ಗೆ ಕೇಳಿದವಳೆ ನಾನು. ಚಂದ್ರವಂಶದ ಅಭ್ಯುದಯಕ್ಕಾಗಿ ತಮ್ಮ ಜೀವಮಾನವನ್ನೇ ಪಣಕ್ಕಿಟ್ಟವರು ನೀವು. ಅದಲ್ಲದೆ ಹೋದ್ರೆ ಯಯಾತಿ ಹಾಗೂ ಇನ್ನಿತರ ಆಳಿಕೊಂಡು ಹೋದಂತಹ ಗೌರವವಾದಂತಹ ವಂಶವಿದೆ. ಈ ವಂಶದಲ್ಲಿ ನಾನು ಸೊಸೆಯಾಗಿ ಬಂದು ನಂದಾದೀಪವಾಗಿ ಬೆಳಗಬೇಕೆಂದಾಗಿ ಸಣ್ಣದ ಆಸೆ ನನಗೊಂಡು ಇದಕ್ಕೊಂದು ಅವಕಾಶವನ್ನು ನೀವು ಕಲ್ಪಿಸಿಕೊಟ್ಟವರು. ಕೊಟ್ಟ ಅವಕಾಶವನ್ನು ಚಾಚಿ ತಪ್ಪದೆ ಚುತ್ತಿರೈತನಾಗಿ ನಡೆಸಿಕೊಳ್ಳಲು ಮುಂದಕ್ಕೆ ನಾನು ಹೋಗ್ತೀನಿ. ಅದೊಂದು ಆಶೀರ್ವಾದ. ಶುಭವಾಗಲಿ. ಶುಭಾಂಗ. ಅಂಬೆ, ಹಿರಿಯವಳಲ್ವೇ ನಿನ್ನ ತಂಗಿಯಂದಿರು ಉಭಯರು ನನ್ನ ಮಾತನ್ನು ಕೇಳಿ ಅದಕ್ಕೆ ಒಪ್ಪಿ ಅತ್ತ ಸಾಗಿದ್ದಾರೆ. ಮೊದಲಾಗಿ ಸಮ್ಮತಿಯ ಮುದ್ರೆಯನ್ನು ಒತ್ತಬೇಕಾದಂತಹ ನೀನು ನೆಲನೋಟಗಳಾಗಿ ಏನೋ ಯೋಚಿಸುತ್ತಾ ಚಿಂತನ ಮಂಥನ ನಡೆಸುತ್ತಾ ನಿಂತಲ್ಲಿಯೇ ನಿಂತಿದ್ದೀಯಲ್ಲ, ಅವರ ಅಭಿಮತಕ್ಕೆ ನಿನ್ನ ಸಮ್ಮತಿ ಇಲ್ಲವೋ ಹೇಗೆ? ನನಗೆ ಆಶ್ಚರ್ಯವಾದದ್ದೇ ತಂಗಿಯಂದಿರ ಕುರಿತಾಗಿ. ಏನು? ಯಾವುದೇ ಒಂದು ಆಚಾರ ವಿಚಾರಗಳಿದ್ರೆ, ಅಭಿಪ್ರಾಯಗಳಿದ್ರೆ ಅಕ್ಕನ ಅಭಿಪ್ರಾಯಕ್ಕೆ ಅನುಕೂಲಕರಿಯಾಗಿ ವ್ಯವಹರಿಸ್ತಾ ಇದ್ದವರವರು. ಈ ಹೊತ್ತಿಗೆ ಮದುವೆಯ ವಿಚಾರ ಬಂದಾಗ ನಾನು ಉತ್ತರಿಸುವ ಮೊದಲೇ ಉತ್ತರಿಸಿ ನಡೆದು ಬಿಟ್ರಲ್ಲ. ಅಕ್ಕನ ಅಭಿಪ್ರಾಯಕ್ಕಿಂತಲೂ ಮುಖ್ಯವಾಗಿ ಹಿರಿಯವನಾದಂತ ಅಪ್ಪ, ದೇವತೆಯಾದಂತ ಅಮ್ಮ, ಅವರ ಅಭಿಪ್ರಾಯವನ್ನು ಬಹಳಷ್ಟು ಗೌರವಿಸುವವರು ನೀವು ಅಂತ ನಾನು ತಿಳಿದಿದ್ದೇನೆ. ಅದೇ ರೀತಿಯಲ್ಲಿ ಅವರು ನಡೆದುಕೊಳ್ತಾ ಇದ್ದಾರೆ. ಆದ್ರೆ ನೀನು ಮಾತ್ರ ವ್ಯತಿರಿಕ್ತವಾಗಿ ಮಾತನಾಡ್ತಾ ಇದ್ದೀಯಲ್ಲ, ಯಾಕೆ? ಅಪ್ಪನ ಅಭಿಪ್ರಾಯದಂತೆಯೇ ಮುಂದುವರಿಯುವುದಾದ್ರೆ ಕೆಲವೊಂದು ಗೊಂದಲಗಳಿವೆ. ಹೌದಾ? ಹೌದು. ಹೇಳು ಹೇಳು, ಆಲಿಸಬೇಕು. ಮುಕ್ತವಾಗಿ ಹೇಳು. ಕೇಳು ಭೀಷ್ಮಾಚಾರ್ಯ ಭಿನ್ನಪವ, ಕೇಳು ಭೀಷ್ಮಾಚಾರ್ಯ ಭಿನ್ನಪವ, ಸತ್ಕೀರ್ತಿ ಸದ್ಗುಣ ಶೀಲ ಬೇಡುವೆ ಎನ್ನ ಮನದೊಲವ, ಸತ್ಕೀರ್ತಿ ಸದ್ಗುಣ ಶೀಲ ಬೇಡುವೆ ಎನ್ನ ಮನದೊಲವ, ಪೂಲಲ ಮರ ಜಯಿಸಿ ಬೆರೆದಿಯ ತೋಳಿನೊಳು ಬಿಗಿದಂಪಿ, ಪೂಲಲ ಮರ ಜಯಿಸಿ ಬೆರೆದಿಯ ತೋಳಿನೊಳು ಬಿಗಿದಂಪಿ, ಮನ್ಮದ ಕೇಳಿಯೊಳು ನೀಯನ್ನ ಮನವನು ಕಾಲ ಕಾಲ ಕುಸ್ತೃತಿ ಪಡಿಸದೆ, ಕೇಳು ಭೀಷ್ಮಾಚಾರ್ಯ ಭಿನ್ನಪವ. ಸಿಂಹಗರ್ಜನೆಯನ್ನು ಮಾಡುತ್ತಾ ನಮ್ಮೂವರನ್ನು ವಶೀಕರಿಸಿಕೊಂಡಂತ ಆ ನಿಮ್ಮ ನಿಲುವಿಗೆ ಈ ಹಿಂದೆ ಭಯವಿಹರಲಾದವಳು ನಾನು. ಸರಿ, ಸತ್ಯವತಿಯವರ ಆಶ್ರಯದಲ್ಲಿ ಉಳಿದೆ. ಸಭೆಗೆ ಬರಬೇಕು ಅಂತ ನೀವು ಕರೆದಾಗ ಮತ್ತೆ ನಾನು ಭಯಗೊಂಡೆ, ಏನು ಹೇಳಬಹುದು ಎನ್ನುವ ಹಾಗೆ. ಆದ್ರೆ ಇಲ್ಲಿ ಬಂದು ನೋಡುತ್ತೇನೆ, ನಿಮ್ಮ ವಿನಯಾಧಿಕ್ಯದ ವಿನಂತಿಯನ್ನು ಗ್ರಹಿಸಿದ್ರೆ ಹಿಂದೆ ನೋಡಿದ್ದಕ್ಕೂ ಇಂದು ನೋಡುವುದಕ್ಕೂ ಅಜಗಜಾಂತರ. ವ್ಯಕ್ತಿ ಒಬ್ಬನೇ ಆದರೂ ಬೇರೆ ಬೇರೆ ಸಂದರ್ಭದಲ್ಲಿ ಅವನ ವ್ಯಕ್ತಿತ್ವ ಭಿನ್ನವಾಗಿಯೇ ಪ್ರಕಟವಾಗುತ್ತದೆ ಎನ್ನುವುದು ಅದಕ್ಕೆ ಕಾರಣ ಆ ಸಂದರ್ಭ ಎನ್ನುವುದು ನನಗೀಗ ಅರ್ಥವಾಯಿತು. ಆಚಾರ್ಯರೇ, ನಿಮ್ಮ ರಾಜಮಾತೆಯಲ್ಲಿ ಹೇಳಿ 3 ಮಂದಿ ಹೆಣ್ಣು ಮಕ್ಕಳನ್ನು ಶೃಂಗರಿಸಿ ದಾರಾ ಮಂಟಪಕ್ಕೆ ಕರೆತ ಅಮ್ಮ ಅಂತ ಹೇಳಿದ್ರಿ. ಕೈಯಲ್ಲಿ ಮಾಲೆಯನ್ನು ಹಿಡಿದು ಮಂಟಪವನ್ನು ಸೇರಿ ನಿಮ್ಮ ತಮ್ಮನ ಕೊರಳಿಗೆ ನಾವು ಮಾಲೆ ಇಕ್ಕಬೇಕಿತ್ತು. ಆದ್ರೆ ನೀವು ಹಾಗೆ ಮಾಡಲಿಲ್ಲ. ಮದುವೆಯಾಗುವರೆ ಅಭಿಪ್ರಾಯವನ್ನು ಕೇಳ್ತಾ ಇದ್ದೀರಾ. ಇದರಿಂದ ಅರ್ಥವಾಗುವುದು ಭಾವನೆಗೆ ಬೆಲೆ ಕೊಡುವವರು ಎನ್ನುವ ಹಾಗೆ. ನಮ್ಮ ವಂಶವೇ ಹಾಗೆ, ಭಾವನೆಗೆ ಬೆಲೆ ಕೊಡುವ ವಂಶ. ಹೌದೇ? ಒಮ್ಮೊಮ್ಮೆ ನಾವು ಕ್ರುದ್ಧರಾದದ್ದಿಲ್ಲ ಅಂತಲ್ಲ. ನೀರಿನ ಸ್ಥಾಯಿ ಗುಣ ಯಾವುದು ಹೇಳು? ಯಾವುದು? ತಂಪು.
ಹಾಗಂತ ನೀರು ಸುಡುವಷ್ಟು ಬಿಸಿಯಾಗುವುದಿಲ್ವಾ? ಹೌದು, ಬಿಸಿಯಾದಾಗ ಸುಡುವುದಿಲ್ವಾ? ಸುಡುತ್ತದೆ. ಹಾಗಂತ ಸುಡುವ ಗುಣ ನೀರಿನದ್ದ. ಹ್ಮ್. ಅದನ್ನು ಹಾಗೆ ಬಿಟ್ರೆ ಮತ್ತೆ ಪುನಃ ಸ್ಥಿತಿಸ್ಥಾಪಕತ್ವ ಗುಣವನ್ನ ಹೊಂದಿರುವಂತಹ ನೀರು ತಣ್ಣಗಾಗಿ ಹೋಗ್ತದೆ. ಅದು ಅದರ ಸ್ಥಾಯಿ ಗುಣ. ನಮ್ಮ ಸ್ವಭಾವವು ಹಾಗೆ. ರೋಷ, ಆವೇಶ, ಆಕ್ರೋಶ ಇದು ನಮ್ಮ ಸ್ಥಾಯಿ ಸ್ವಭಾವ ಅಲ್ಲ, ಅದು ಸಂಚಾರಿ ಗುಣ. ಅಷ್ಟೊತ್ತಿಗೆ ಬಂತು ಹೋಯ್ತು. ನಮ್ಮ ನಿಜವಾದ ಗುಣ ಇದು. ಹಾಗಾದ್ರೆ ತಂಪಾದ ಮಾತುಗಳಿಂದ ಮನಸ್ಸಿಗೆ ಇಂಪನ್ನು ನೀಡುವವರು ಆಚಾರ್ಯರೇ. ಹಾಗಂತ ಇಂಪನ್ನು ನೀಡುವುದಕ್ಕಾಗಿಯೇ ತಂಪನ್ನು ಮಾತಾಡ್ತಾ ಇರುವವರು ಅಂತ ತಪ್ಪಾಗಿ ವ್ಯಾಖ್ಯಾನಿಸಬೇಡ. ಸಮಯೋಚಿತವಾಗಿ ಹಾಗೆ ಮಾತಾಡ್ತಾರೆ. ಆದ್ರೆ ನನಗೆ ಆಶ್ಚರ್ಯವಾಗುವುದು ಮತ್ತೇನದು, ನಮ್ಮ ಅಪ್ಪ ಏನು ಘೋಷಣಾವಾಗಿ ಎಲ್ಲರನ್ನೂ ಹೋರಿ ಎಲ್ಲರನ್ನೂ ಮೀರಿದ ವೀರನಿಗೆ 3 ಮಂದಿ ಹೆಣ್ಣು ಮಕ್ಕಳನ್ನು ಕೊಟ್ಟು ಮದುವೆ ಮಾಡಿಸುವುದು. ಆ ವಾಕ್ಯಕ್ಕೆ ಅನುಸಾರವಾಗಿ ನಮ್ಮನ್ನು ಗೆದ್ದು ತಂದವರು ನೀವು. ಇದರ ಅರ್ಥ ನಾವು ಯೋಚಿಸಿದ್ದು ಹೀಗೆ: ನಿಮ್ಮ ತೋಳಿನ ಆಸರೆಯಲ್ಲಿ ನಮ್ಮ ಬಾಳಿನ ಆಸೆಗಳೆಲ್ಲವೂ ಕಟ್ಟಲ್ಪಡ್ತದೆ, ರಕ್ಷಿಸಲ್ಪಡ್ತದೆ ಅಂತ ನಾವು ಯೋಚಿಸಿದ್ರೆ, ಈಗ ಹೇಳ್ತೀರಿ ತಮ್ಮನನ್ನು ಮದುವೆಯಾಗಿ, ತಮ್ಮನನ್ನು ಮದುವೆಯಾಗಬೇಕು ಅಂತಾದ್ರೆ ನೀವು ಮದುವೆಯಾಗದೇ ಇರುವುದಕ್ಕೆ ಕಾರಣವೇನು? ಗೆದ್ದು ತಂದ ನೀವು ಮದುವೆಯಾಗದೇ ಇರುವುದಕ್ಕೆ ಕಾರಣವೇನು? ಹೆಣ್ಣನ್ನು ಒಬ್ಬ ಗೆದ್ದು ತರುವುದು, ಮತ್ತೊಬ್ಬನಿಗೆ ನೀಡುವುದು ಅಂತಾದ್ರೆ ಹೆಣ್ಣಿಗೆ ಕಲ್ಪಿತವಾಗುವ ಸ್ಥಾನಮಾನ ಗೌರವ ಹೇಗೆ? ಅಲ್ಲ, ಈ ಚರಿತ್ರೆಯಲ್ಲಿ ಒಬ್ಬರು ಗೆದ್ದು ತಂದು ಮತ್ತೊಬ್ಬರಿಗೆ ದಾರಿ ಎಳೆದಂತ ಘಟನೆ ಇಲ್ಲಿ ಆದ್ರೂ ಘಟಿಸಿದೆ. ಈ ಎಲ್ಲ ಗೊಂದಲಗಳಿಗೆ ಉತ್ತರವನ್ನು ನೀಡಬೇಕು. ಖಂಡಿತ ಕೊಡ್ತೇನೆ. ಸರಸ ಜಾನನೆ ಕೇಳು ಬೇಡುವೆನು, ಸರಸ ಜಾನನೆ ಕೇಳು ಬೇಡುವೆನು, ಪಿತನಾದ ಶರಣನು ಧರಣಿ ಬಾಲಗೆ ಸತ್ಯವತಿಯಳನು, ಪಿತನಾದ ಶರಣನು ಧರಣಿ ಬಾಲಗೆ ಸತ್ಯವತಿಯಳನು, ಸರ್ವಕಾಲದ ಅವಳ ಪಿತ ಕಂದರನ ಬಳಿಯು ಕೈದ ಶಪಥ, ಸರ್ವಕಾಲದೊಳವಳ ಪಿತ ಕಂದರನ ಬಳಿಯು ಕೈದ ಶಪಥ, ಮರಣ ಬರಿಯೇ ತರವು ಸತಿಯಳ ವರಿಸ ರಾಜ್ಯವ ಆಳೆ ಎನ್ನುತ್ತ, ಸರಸಿ ಜಾನನೆ ಕೇಳು ಬೇಡುವೆನು, ಪಿತನಾದ ಜನನು ಧರಣಿ ಬಾಲಗೆ ಸತ್ಯವತಿಯಳನು. ಅಂಬೆ, ಆಚಾರ್ಯರೇ, ಜಿಜ್ಞಾಸೆಯನ್ನು ಸಾಧುವಾದದ್ದು, ಸಮಂಜಸವೂ ಹೌದು. ಉತ್ತರಿಸುವುದಕ್ಕಾಗದೇ ಇದ್ದಂತಹ ಪ್ರಶ್ನೆಯನ್ನು ಅಲ್ಲ. ನಿನಗೆ ಗೊತ್ತಿಲ್ಲದೆ ಕೇಳುವ ಪ್ರಶ್ನೆ, ತಿಳಿದುಕೊಳ್ಳುವುದಕ್ಕಾಗಿ ಕುತೂಹಲಿಗಳಾಗಿ ಪ್ರಶ್ನಿಸುತ್ತಾ ಇದ್ದೆ. ಹೇಳಲೇಬೇಕು ನಾನು. ಅಂಬೆ, ಹಣದಲ್ಲಿ ಗೆದ್ದ ಹೆಣ್ಣು ಮಕ್ಕಳನ್ನು ತಂದು ಸ್ವತಃ ಗೆದ್ದು ತಂದ ಅವನೇ ಮದುವೆಯಾಗದೆ ಮತ್ತೊಬ್ಬರಿಗೆ ಅನುಕರಿಸಿದ್ದು ಇತಿಹಾಸದಲ್ಲಿ ಎಲ್ಲಿಯಾದರೂ ಸಾಕ್ಷೀಭೂತವಾಗಿ ಉಂಟು? ಘಟಿಸಿದೆ. ಖಂಡಿತ ಇಲ್ಲ. ಇಲ್ಲಿಯ ತನಕ ಇಂತಹ ಘಟನೆ ಘಟಿಸಿದ್ದೇ ಇಲ್ಲ. ಯಾವಾಗಲೂ ಒಂದು ದೃಷ್ಟಾಂತ ಅಂತ ಆಗುವುದು ಯಾವುದೋ ಒಂದು ಕಾಲಘಟ್ಟದಲ್ಲಿ ಅನಿರೀಕ್ಷಿತವಾಗಿ ನಡೆದು ಹೋದಂತಹ ಘಟನೆ. ಈಗ ಇದೊಂದು ಅನಿರೀಕ್ಷಿತವಾಗಿ ನಡೆದಂತಹ ಘಟನೆ. ಇದು ಮುಂದೊಂದು ಕಾಲದಲ್ಲಿ ದೃಷ್ಟಾಂತವಾಗಿ ಇತಿಹಾಸವಾಗಿ ಪರಿಣಮಿಸಬಹುದು. ಇಲ್ಲಿಯವರೆಗಿಲ್ಲ. ಇದು ನನ್ನದೇ ಹೊಸ ಇತಿಹಾಸ. ನಿಮ್ಮನ್ನು ಮದುವೆಯಾಗದೇ ಇರುವುದಕ್ಕೆ ಕಾರಣ ಏನು? ಒಂದು ಕಾಲದಲ್ಲಿ ವಿದ್ಯಾರ್ಥಿನಿಯನ್ನ ಪೂರೈಸಿ ಗುರುಗಳಿಂದ ಬಿಡುಕೊಂಡು ಪರಶುಧಾರಿಯೋಳಿದ್ದ ಚೌಷಷ್ಠಿ ವಿದ್ಯೆಯನ್ನು ಅರಿತ ಗಂಗಾತರಳ ದೇವವ್ರತ ನಾಮಕನಾದಂತಹ ನಾನು ಪುರದತ್ತ ಧಾವಿಸಿ ಬಂದೆ. ನಮ್ಮ ತಂದೆಯವರು ಸ್ವಾಗತಿಸುವುದಕ್ಕಾಗಿ ಬರಲಿಲ್ಲ. ಆಶ್ಚರ್ಯ ಆಯಿತು. ಓಲಗ ಚಾವಡಿಯನ್ನು ಸೇರಿದರೆ ಓಲಗಸ್ಥರಾಗಿಯೂ ಇಲ್ಲ. ಮತ್ತು ಆಶ್ಚರ್ಯಗೊಂಡೆ. ಮಂತ್ರಿ ಸುನೀತಿಯನ್ನ ಕರೆದು ಕೇಳಿದೆ. ಅವರು ಹೇಳಿದ ಮಾತು, ಒಂದೊಂದು ದಿವಸ ಕಾಳಿಂದಿ ನದಿಯ ತೀರಕ್ಕೆ ವಿಹಾರಕ್ಕಾಗಿ ಹೋಗಿ ಬಂದ ಮೇಲೆ ಮಹಾರಾಜರು
ಓಲಗಸ್ತರಾಗಲೇ ಇಲ್ಲ. ಹಾ. ಯಾರಲ್ಲಿಯೂ ಏನನ್ನೂ ಮಾತಾಡುವುದಿಲ್ಲ. ಓಹೋ. ಏಕಾಂತವನ್ನ ಸೇರಿ ಮಲಗಿ ಬಿಟ್ಟಿದ್ದಾರೆ. ಹಾ. ಕುತೂಹಲ ಭರಿತರಾಗಿ ಅವರಿದ್ದ ಸ್ಥಳಕ್ಕೆ ಧಾವಿಸಿದೆ. ಮಲಗಿ ನಿದ್ರೆ ಮಾಡುತ್ತಿರುವವರಂತೆ ಹಾ. ಇರುವವರನ್ನು ಎಬ್ಬಿಸಿ ಕೇಳಿದೆ, ಏನು? ಅಪ್ಪ ಏನಾಯ್ತು? ಹಾ. 3 ಲೋಕವನ್ನು ಗಡಗಡಗಡನೆ ನಡುಗಿಸಬಹುದಾದಂತ ಅದಮ್ಯ ಸಾಮರ್ಥ್ಯ ಸಂಪನ್ನ ಆಗಿರುವಂತ ನಿಮ್ಮ ಮಗ ದೇವವ್ರತ ವಿದ್ಯಾರ್ಜನೆಯನ್ನ ಪೂರೈಸಿ ಬಂದರೂ ಯಾಕೆ ನೀವು ಉತ್ಸುಕರಾಗಲಿಲ್ಲ? ಯಾಕೆ ಆದರಿಸುವುದಿಲ್ಲ? ಯಾಕೆ ಸ್ವಾಗತಿಸಲಿಲ್ಲ? ಆವಾಗ ಅವರು ಆಡಿದ ಮಾತು, ಏನಿತ್ತು? ಸುರರರೋರುವರನ್ನು ಲೆಕ್ಕಿಸದೇ ಇರುವಂತ ವೀರ ನೀನು ಹೌದಾದರೂ ಸಂದರ್ಭ ಹೇಗೆ ಬರ್ತದೆ ಅಂತ ಹೇಳುವುದಕ್ಕೆ ಸಾಧ್ಯ ಇಲ್ಲ. ಇಲ್ಲವೇ? ಹಾಗಾಗಿ ಹಾ. ನಿನ್ನ ಬಲಕ್ಕೆ, ಹಾ. ನಿನ್ನ ಬೆಂಬಲಕ್ಕೆ ನಿನಗೊಬ್ಬ ತಮ್ಮ ಇರಬೇಕು ಅಂತ ಅನ್ನಿಸ್ತಾ ಇದೆ. ಓಹೋ. ಎಲ್ಲ ಹಾ. ನಮ್ಮ ಅಮ್ಮ ಗಂಗಾದೇವಿ ಅಗಲಿ ಹೋಗಿ ಎಷ್ಟೋ ಕಾಲ ಕಳೆದು ಹೋಗಿದೆ. ಇಲ್ಲಿಯವರೆಗೂ ಪ್ರಸ್ತಾಪಿಸದೇ ಇರುವಂತ ಹಾ. ಸೂಕ್ಷ್ಮವಾದಂತಹ ವಿಚಾರವನ್ನು ಈಗ ಯಾಕೆ ತಂದೆಯವರು ಪ್ರಕಟಿಸ್ತಾ ಇದ್ದಾರೆ? ಹಾ. ಮಂತ್ರಿಯನ್ನ ಕರೆದು ಕಾಳಿಂದಿ ನದಿಯ ತಟಾಕಕ್ಕೆ ಹೋದೆ. ಒಬ್ಬಳು ನದಿಯಲ್ಲಿ ನಾವೇನು ನಡೆಸುತ್ತಾ ಇತ್ತು. ಅವಳನ್ನ ಕಂಡೆ, ಕರೆದೆ. ತಡಕ್ಕೆ ಬಂದಂತ ಅವಳು ಅಪಾರ ಮಸ್ತಕವಾಗಿ ನನ್ನನ್ನು ಬಿಟ್ಟ ಕಣ್ಣನ್ನು ಮುಚ್ಚದೆ ಕೆಟ್ಟ ದೃಷ್ಟಿಯಿಂದ ನೋಡುವುದಕ್ಕೆ ತೊಡಗಿದೆ. ಹೋಗಿ. ಏನಮ್ಮ, ಏನ್ ತಾಯಿ, ಯಾಕೆ ಹಾಗೆ ನೋಡ್ತಿ? ಕೆಲ ಮೊನ್ನೆ ಬಂದವರಿಗೂ ನಿಮಗೂ ರೂಪ ಸಾದೃಶ್ಯ ಉಂಟಲ್ಲ. ಆವಾಗ ಅರ್ಥ ಆಯ್ತು, ಏನಿತ್ತು? ಪ್ರಾಯಶಃ ಮೊನ್ನೆ ಬಂದವರು ನಮ್ಮ ತಂದೆಯವರು ಆಗಿರಬೇಕು. ಹಾ. ಕುತೂಹಲ ಹೆಚ್ಚಾಯಿತು. ಯಾರು ಮೊನ್ನೆ ಬಂದವರು? ಕಿರೀಟವನ್ನ ನೆತ್ತಿಯಲ್ಲಿ ಧರಿಸಿದ್ದರು. ಹಾ. ರಾಜ ಪೋಷಾಕು ಇತ್ತು. ಹಾ. ಮಹಾರಾಜರು ಎನ್ನುವುದರಲ್ಲಿ ಸಂದೇಹವೇ ಇಲ್ಲ. ಓಹೋ. ಅವರು ನನ್ನಲ್ಲಿ ಕೇಳಿದರು, ನನ್ನನ್ನು ಮದುವೆ ಆಗ್ತೀಯಾ ಎಂದು. ಸರಿ. ಅಪ್ಪ ಒಪ್ಪಿದ್ರೆ ಅಭ್ಯಂತರ ಏನೂ ಇಲ್ಲ. ಹಾ. ಯಾಕೆಂದ್ರೆ ಮಕ್ಕಳು ಬಾಲ್ಯದಲ್ಲಿ ಪಿತನಾಧೀನ, ಯೌವನದಲ್ಲಿ ಪತಿಯ ಅಧೀನ, ಹಾ. ವೃದ್ಧಾಪ್ಯದಲ್ಲಿ ಮಕ್ಕಳ ಅಧೀನ. ಹಾ. ಈಗ ನಾನು ಪಿತನಾಧೀನ. ಅವ ಒಪ್ಪಿದ್ರೆ ಅಭ್ಯಂತರ ಇಲ್ಲ. ಹಾ. ಅವಳ ಪೂರ್ವ ವೃತ್ತಾಂತವನ್ನೆಲ್ಲ ಹೇಳಿದ ಮೇಲೆ ಅವಳನ್ನು ಕರೆದುಕೊಂಡು ಅವಳ ಅಪ್ಪ ಇದ್ದಲ್ಲಿಗೆ ಹೋದೆ. ಸರಿ. ದಾಶರಾಜ ಕಂದರ ಹಾ. ವಿಷಯವನ್ನ ಪ್ರಕಟಿಸಿದೆ. ನಮ್ಮ ತಂದೆಯವರಲ್ಲಿ ಯಾವ ಮಾತನ್ನು ಆತ ಹೇಳಿದ್ದನು ಹಾ. ಅದನ್ನೇ ಪುನರುಚ್ಚರಿಸಿದ. ನನ್ನ ಮಗಳನ್ನು ನಿಮಗೆ ಕೊಟ್ಟು ಮದುವೆ ಮಾಡಿದ್ರೆ ಹಾ. ಎದೆ ಎತ್ತರಕ್ಕೆ ಬೆಳೆದು ನಿಂತ ನಿಮ್ಮ ಮಗ ದೇವವ್ರತ ಇದ್ದಾನೆ. ಅವ ಸಿಂಹಾಸನಕ್ಕೆ ಉತ್ತರಾಧಿಕಾರಿ. ಹಾ. ನನ್ನ ಮಗಳ ಹೊಟ್ಟೆಯಲ್ಲಿ ಹುಟ್ಟುವಂತಹ ಸಂತಾನ ನಿಮ್ಮ ಹಿರಿಯ ಮಗ ದೇವವ್ರತನ ಸೇವಕರಾಗಿ ಕಾಲವನ್ನು ಕಳೀತಾ ಇರಬೇಕು. ಆವಾಗ ಅವರಿಗೆ ಭರವಸೆಯನ್ನು ಕೊಟ್ಟೆ, ಏನಿತ್ತು? ಸಿಂಹಾಸನವನ್ನ ಏರುವುದಿಲ್ಲ. ಹಾ. ನನಗೆ ಬರಬಹುದಾಗಿರುವಂತಹ ಹಸ್ತಿನಿಯ ಅಧಿಕಾರವನ್ನು ನಿನ್ನ ಮಗಳ ಸಂತತಿಯ ಗೊಳುವಳಿಯಾಗಿ ಕೊಡ್ತೇನೆ. ಹಾ. ಹರ್ಷಚಿತ್ತನಾದ, ಆದರೂ ವ್ಯಾಕುಲ ಚಿತ್ತನಾಗಿ ಮತ್ತೆ ಕೇಳಿದ. ಒಂದು ನೆಲೆಯಲ್ಲಿ ಸಂತೋಷ ಆಯಿತು, ಆದರೆ ಭವಿಷ್ಯದ ದೃಷ್ಟಿಯನ್ನು ಯೋಚಿಸುವಾಗ ಸ್ವಲ್ಪ ಭಯವಾಗ್ತಾ ಇದೆ. ನೀವೇನೋ ಅಧಿಕಾರವನ್ನು ಬಿಟ್ಟುಕೊಡ್ತೀರಿ, ಸರಿ. ಮುಂದೊಂದು ದಿವಸ ನೀವು ಮದುವೆ ಆಗ್ತೀರಿ. ಹಾ. ಆವಾಗ ಸಂತಾನ ಆಯಿತು ಅಂತ ಆದ್ರೆ ನಿಮ್ಮ ಸಂತಾನಕ್ಕೂ ನನ್ನ ಮಗಳ ಸಂತಾನಕ್ಕೂ ಅಧಿಕಾರಕ್ಕಾಗಿ ಘರ್ಷಣೆ ಏರ್ಪಟ್ಟರೆ ಪರಿಹಾರ ಏನು? ಆವಾಗ ಪ್ರತಿಜ್ಞಾಬದ್ಧನಾದೆ, ಏನಿತ್ತು? ಇಂದಿನ ಆರೋಗ್ಯ ಮರಣ ಪರ್ಯಂತರು ಸತಿಯರ ಉಳಿಸೆ ಎಂದಿಗೂ ಸಿಂಹಾಸನವ ಏರೇನು. ಇಡೀ ಪ್ರಪಂಚದಲ್ಲಿರುವಂತಹ ನಾರಿಯರು ಇಂದಿನ ಆರೋಗ್ಯ ಈ ಕ್ಷಣದಿಂದ ಜೀವಮಾನ ಪರ್ಯಂತ ನನ್ನ ತಾಯಿ ಗಂಗೆಗೆ ಸಮಾನ ಅಂತ ಪ್ರತಿಜ್ಞೆ ಮಾಡಿದೆ. ಆ ಕಾಲದಲ್ಲಿಯೇ ದೇವವ್ರತನಾದಂತಹ ನಾನು ದೇವಾನು ದೇವತೆಗಳ ಅಂಬುವಂತೆ ಭೀಷ್ಮನಾದೆ. ಸರಿ. ಅಂಬೆ, ನಾನು ಮದುವೆ ಆಗದೆ ಇರುವುದಕ್ಕೆ ಕಾರಣ ಇದು. ಅಪ್ಪನಿಗೆ ಮದುವೆ ಮಾಡಿಸುವ ಸಂದರ್ಭದಲ್ಲಿ ನಾನು ಮಾಡಿದ ಪ್ರತಿಜ್ಞೆ. ನಿಮ್ಮ ಜೀವನದಲ್ಲಿ ಹೇಗೆ ಒಂದು ಘಟನೆ ಘಟಿಸಿದೆಯೋ ಹಾ, ನನ್ನ ಜೀವನದಲ್ಲಿಯೂ ಒಂದು ವಿಚಾರ ನಡೆದು ಹೋಗಿದೆ. ಅಂದ್ರೆ ನೀನು ಮದುವೆ ಆಗುದಿಲ್ಲ ಅಂತ ಪ್ರತಿಜ್ಞೆ ಮಾಡಿದ್ದೀಯ? ಹಾಗಲ್ಲ, ಸ್ವಲ್ಪ ಬೇರೆ. ಕೇಳು ಕೇಳು. ಆಲಿಸಿ. ಹಾ. ಕರುಣಾನಿಧಿ
ಅವತರಿತು ಕರುಣಾನಿಧಿ ಅವತರಿತು ಸರ್ವಜ್ಞ ನೀನು ಚರಣ ಗಯ್ಯೋ ಪ್ರಾರ್ಥಿಪೆನು ಕರುಣನಿಧಿ ಅವತರಿಸು ಸರ್ವಜ್ಞನೇನು ಚರಣ ಚಿತ್ತಗಳು ಗಯ್ಯೋ ಪ್ರಾರ್ಥಿಪೆನು ಚರಣ ಚಿತ್ತಗಳು ಗಯ್ಯೋ ಪ್ರಾರ್ಥಿಪೆನು ಧರಣಿಪತಿ ಸಾಲ್ವನು ಪೂರ್ವದಲ್ಲಿ ನಾದು ಧರಣಿಪತಿ ಸಾಲ್ವನು ಪೂರ್ವದಲ್ಲಿ ನಾದು ಭರಿತ ಮನವಿಟ್ಟವನ ಮೆಚ್ಚಿ ಒಲಿದಿಯೇನು ಭರಿತ ಮನವಿಟ್ಟವನ ಮೆಚ್ಚಿ ಒಲಿದಿಯೇನು ಮೆಚ್ಚಿ ಒಲಿದಿಯೇನು ಕರುಣನಿಧಿ ಅವತರಿಸು ಸರ್ವಜ್ಞ ನೀನು ಆಚಾರ್ಯರೇ, ವ್ಯಕ್ತಿಯ ಜೀವನದಲ್ಲಿ ಘಟಿಸುವಂತ ಅಘಟಿತ ಘಟನೆ ಎನ್ನುವಂಥದ್ದು ಆ ವ್ಯಕ್ತಿಯ ಜೀವನದ ಪಥವನ್ನೇ ಬದಲು ಮಾಡುತ್ತದೆ ಎನ್ನುವುದಕ್ಕೆ ನಿಮ್ಮ ಜೀವನವೇ ಜ್ವಲಂತ ಸಾಕ್ಷಿ. ಆಚಾರ್ಯರೇ, ನನ್ನ ಜೀವನದಲ್ಲಿಯೂ ಒಂದು ಘಟನೆ ಘಟಿಸಿದೆ. ಹೌದಾ? ಕೇಳು. ನನ್ನಪ್ಪ ಮದುವೆಯ ವಿಚಾರವನ್ನು ನಿರ್ಣಯಿಸಿ ವಿಕ್ರಮವೇ ಶುಲ್ಕ ಎಲ್ಲರನ್ನೂ ಹೋರಿ ಎಲ್ಲರನ್ನೂ ಮೀರಿದ ವೀರನಿಗೆ ಕೊಟ್ಟು ಮದುವೆ ಮಾಡು. ಆ ಬಣ ನಿಬಂಧನೆ ನನ್ನ ಮನಸ್ಸಿಗೆ ಅಷ್ಟು ಹಿಡಿಸಿರಲಿಲ್ಲ. ಒಂದು ಬಡ ಮನೆಯ ಹೆಣ್ಣಿಗಾದ್ರೂ ಕೂಡ ನೀನು ಮದುವೆಯಾಗುವುದು ನಾಳೆ ಯಾರನ್ನು ಅಂತ ಕೇಳಿದ್ರೆ ನನ್ನಪ್ಪ ಇಂಥವನಿಗೆ ಈ ವರ ಅಂತ ಸ್ಪಷ್ಟವಾಗಿ ತಿಳಿಸ್ತಾಳೆ. ಆದ್ರೆ ನನ್ನ ಪಾಲಿಗೆ ಅವಕಾಶ ಇರಲಿಲ್ಲ. ಹೇಳಿಕೊಳ್ಳುವುದಕ್ಕೆ ನಾನು ರಾಜಕುಮಾರಿ. ನಾಳೆ ನಿನ್ನ ಮದುವೆಯಾಗುವ ವರ ಅಂತ ಯಾರು ಅಂತ ಕೇಳಿದ್ರೆ ಒಬ್ಬ ವಿಕ್ರಮಿ ಅಷ್ಟೇ. ಅವ ಯಾರು ಎಲ್ಲಿ ಅಂತ ಗೊತ್ತಿರುವುದಿಲ್ಲ. ಮದುವೆಯಾದ ಬಳಿಕವೇ ಗೊತ್ತಾಗುತ್ತದೆ. ನಿನ್ನ ತಂದೆಯಂದ್ರಿಗೂ ಇದೇ ಸಮಸ್ಯೆ ಆಗುತ್ತೆ. ಹೌದು. ಆಗ ನನ್ನ ಮನಸ್ಸಿನಲ್ಲಿ ಯೋಚನೆ ಆಯಿತು, ಹೇಗಿರ್ತಾನೋ ಬರುವ ವರ ಅವನಲ್ಲಿ ವಿಕ್ರಮ ಒಂದೇ ಇರ್ತದೆ, ಗುಣ ಇರ್ತದೋ ಸಂಸ್ಕಾರ ಇರ್ತದೆ ಎನ್ನುವುದನ್ನು ನಿರ್ಣಯಿಸುವುದಕ್ಕೂ ನಮಗೆ ಅಸಾಧ್ಯ. ಈ ನೋವಿನಿಂದಲೇ ಹಿಂದಿನ ದಿನ ಸಹೋದರಿಯನ್ನು ಕೂಡಿಕೊಂಡು ಜಲಕ್ರೀಡೆಯ ನೆವನದಲ್ಲಿ ಗಂಗೆಯ ತಟಾಕವನ್ನು ಸೇರಿದೆ. ಓ, ಜಲಕ್ರೀಡೆ ಎನ್ನುವುದು ನೆವನ? ಹೌದು. ಅದ್ಯಾಕೆ ನೆವನ? ಗಂಗೆಯಲ್ಲಿ ನನ್ನ ಕಣ್ಣೀರನ್ನು ಮನದ ನೋವನ್ನೆಲ್ಲ ಹೇಳಿಕೊಳ್ಳಬೇಕೆನ್ನುವ ಕಾರಣಕ್ಕೆ ಮನೆಯೊಳಗೆ ನಾನು ಅತ್ತೆ ಅಂತ ಆದ್ರೆ ಮನೆಯವರಿಗೆ ಅನುಮಾನ ಬರ್ತದೆ. ಎಲ್ಲಿಯಾದ್ರೂ ಅಪ್ಪನಿಗೆ ಹೇಳಿದ್ರೆ ಅಪ್ಪನ ಮನಸ್ಸಿಗೆ ನೋವಾಗುತ್ತದೆ ಎನ್ನುವ ಭಯ ನನಗೆ. ಹಾಗಾಗಿ ಗಂಗೆಯಲ್ಲಿ ಅಪ್ಪನ ಮನಸ್ಸಿಗೆ ನೋವಾಗಬಾರದು ಅನ್ನುವಂತ ಅಪೇಕ್ಷೆ ನಿನಗೂ ಇತ್ತು. ಸರಿ. ಹೇಳಿಕೊಳ್ಳುವುದಕ್ಕೆ ಭಯವೂ ಇತ್ತು. ಯಾಕೆ? ಅಪ್ಪ ಎಲ್ಲಿಯಾದ್ರೂ ಸಿಕ್ಕಾದ್ರೆ ಎನ್ನುವ ಹಾಗೆ. ಸಿಟ್ಟಾದ್ರೆ ಅಪ್ಪ ಅದು ಹೌದು. ತೊಂದ್ರೆ ಏನು? ಆದ್ರೂ ಹೆಣ್ಣಾದಂತ ನನ್ನ ಮನಸ್ಥಿತಿ ಆಗಿತ್ತು ಅಂತ. ಅಲ್ಲ, ಅಪ್ಪನಲ್ಲಿ ಸಿಟ್ಟಾಗ್ತದೆ ಅಂತ ನೀನು ಮನಸ್ಥಿತಿಯನ್ನು ಬಿಚ್ಚಿ ಹೇಳದೇ ಇದ್ರೆ ಹಾಗಾಗಿ ಗಂಗಾಮಾತೆಯಲ್ಲಿ ಹೇಳುವುದಕ್ಕೆ ಹೋದದ್ದು. ಗಂಗೆಯಲ್ಲಿ ಯಾಕಂದ್ರೆ ಅವಳಿಗೆ ಮೂರ್ತ ಸ್ವರೂಪ ಇಲ್ಲ, ಪ್ರತಿಕ್ರಿಯೆ ಇಲ್ಲ. ಹೆಣ್ಣಿನ ನೋವನ್ನು ಅರ್ಥವಿಸಿಕೊಳ್ಳುವುದು ಹೆಣ್ಣು ಮಾತ್ರ ಅಂತ ಗಂಗೆಯಲ್ಲಿ ಕಣ್ಣೀರನ್ನು ಸುರಿಸುತ್ತಿರುವ ನಿನ್ನ ಅಮ್ಮನಲ್ಲಿ ಹೇಳ್ಬೋದಿತ್ತಲ್ಲ, ಅಮ್ಮನ ಎಣ್ಣೆ ಅಲ್ವಾ? ಹೇಳಿಕೊಳ್ಳುವುದಕ್ಕೆ ಅವಕಾಶವೇ ಸಿಗಲಿಲ್ಲ. ಯಾಕೆ? ಗಂಗೆಯಲ್ಲಿ ಕಣ್ಣೀರನ್ನು ಸುರಿಸುತ್ತಿರುವಾಗ ರೂಪವತಿ ನಾನು ಪರಮ ವಿಕ್ರಮಿ ಎನ್ನುವ ಮಾತನ್ನು ಕೇಳಿಸಿ ಹಿಂತಿರುಗಿ ನೋಡಿದೆ. ಸೌಭಾದೀಶ ಸಾಲ್ವೇಶನ್ ಅಂತ ಅವ ಆಡಿದ. ನಾನು ನಿನ್ನನ್ನು ವರಿಸ್ತೇನೆ ಅಂತ ಆಡಿದ. ಆತನ ರೂಪ ನನಗೆ ಹಿಡಿಸಿದ್ದು. ಹಾಗಾಗಿ ನಾನು ಮದುವೆಯಾಗುವುದಿದ್ರೆ ನಿನ್ನನ್ನೇ ಎನ್ನುವ ಹಾಗೆ ಇಬ್ಬರು ಕರೆದ ಮೇಲೆ ಕರೆತಟ್ಟಿ ಭಾಷೆ ಬಿಟ್ಟಿದ್ದೇವೆ. ಈಗ ನನ್ನ ಯೋಚನೆ ಹೀಗೆ, ಮನಸ್ಸೊಬ್ಬನಿಗೆ ದೇಹ ಇನ್ನೊಬ್ಬನಲ್ಲಿ ಹಂಚಿಕೊಂಡೇ ಇರ್ತಾದ್ರೆ ಹೆಣ್ಣು ಮಾನಸಿಕ ವ್ಯಭಿಚಾರಿಣಿ ಆಗುತ್ತಾಳೆ. ಮನ್ಮನದೊಳಲಿದವನ್ನ ಮರೆಯುವುದು ಸರಿಯೇ? ಈ ಗೊಂದಲದಲ್ಲಿ ನಾನಿದ್ದೇನೆ. ಮನದ ಸಂಕಲ್ಪ ಎನಗಂಡು ತಿಳಿದಿರೆ ತರನು ನಡೆದ ಕಾರ್ಯಕ್ಕೆ
ಮುಂದಿನ ಮಾಡ್ಬೋದಿನೋ ನಡೆದ ಕಾರ್ಯಕ್ಕಿಲ್ಲು ಮುಂದೇನ ಮಾಡ್ಬೋದು ಅಂಬೆ ಆಚಾರ್ಯ ನಗಬೇಕು, ಒಳಬೇಕು, ಸಿಟ್ಟು ಮಾಡಬೇಕು, ಪರಿಹಾಸ್ಯ ಮಾಡಬೇಕು, ಒಂದು ನನಗೆ ಅರ್ಥವೇ ಆಗ್ತಾ ಇದೆ. ನಾನೇ ಗೊಂದಲಕ್ಕೆ ದ್ವಂದ್ವಕ್ಕೆ ಗುರಿಯಾಗ್ತಾ ಇದ್ದೇನೆ. ಮನದೊಳು ಒಲಿದವನ ಬಿಡಬಹುದೇ ಹೇಳು, ನನ್ನಲ್ಲಿ ನೇರವಾಗಿ ಪ್ರಶ್ನಿಸುತ್ತಾ ಇದ್ದೆ. ಮಾತಿನಿಂದ ಮನಸ್ಸಿನಿಂದ ಆ ಸಾಲುವ ತನ್ನ ಗಂಡ, ಅವರನ್ನ ಬಿಟ್ಟು ಅನ್ಯ ಪುರುಷರನ್ನ ವಿವಾಹವಾಗುವುದು ಸರಿಯೋ ಹೇಗೆ? ಮನದೊಳು ಒಲಿದವನ ಬಿಡಬಹುದೇ ಬೇಳು. ಅಂಬೆ, ಅವರವರ ಪ್ರಣಯ ಪ್ರಪಂಚದ ಘನತೆ ಗೌರವ ಅವರವರ ಶೀಲ ಸ್ವಭಾವಕ್ಕೆ ಮೀಸಲಾದದ್ದು. ಅದು ಸರಿ. ಮತ್ತೊಬ್ಬರಲ್ಲಿ ಕೇಳಿ ನಿರ್ಧಾರ ಮಾಡುವಂತ ವಿಷಯವೇ ಅದಲ್ಲ. ಆದರೂ ನೀನು ಕೇಳುತ್ತಿದ್ದೀಯ ಎಂಬ ಕಾರಣಕ್ಕಾಗಿ ಹೇಳ್ತೇನೆ. ಏನು? ಮದುವೆಯ ಮೊದಲ ದಿವಸ ವಿಹಾರಕ್ಕೆ ಹೋದಂತಹ ಸಂದರ್ಭದಲ್ಲಿ ಆಕಸ್ಮಿಕವಾಗಿ ಆಗಂತುಕನಾಗಿ ಬಂದಿರುವಂತಹ ವ್ಯಕ್ತಿ ಕಣ್ಣಿಗೆ ಕಂಡಾಗ ಆಕರ್ಷಿತಳಾದ. ಅವನ ಮನದ ಅಭಿಪ್ರಾಯವನ್ನ ಕೇಳಿ ತಿಳಿದೆ. ನಿನ್ನ ಅಭಿಪ್ರಾಯವನ್ನು ಪ್ರಕಟಿಸಿ ಮಾತು ಕೊಟ್ಟೆ. ಪ್ರಕರಣ ಮುಂದುವರೆದು